ಮೈತ್ರಿ ಬಿಟ್ಟು ಸ್ವತಂತ್ರವಾಗಿ 120 ಸೀಟನ್ನು ಗೆಲ್ಲಲಿ ನೋಡೋಣ. ಇದು ಎಚ್.ಡಿ. ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಹಾಕಿದ ಪಂಥಾಹ್ವಾನ, ಹಾಕಿದ ಸವಾಲು. ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಬಿಟ್ಟು ಹೊರಗು ಬನ್ನಿ ನೋಡೋಣ, ಹೊರಗು ಬಂದು 120 ಸ್ಥಾನ ಗೆಲ್ಲಿ ನೋಡೋಣ. ಇದು ಚಲುವರಾಯಸ್ವಾಮಿಯವರು ಹಾಕಿದ ಸವಾಲು ಜೆಡಿಎಸ್ ನಾಯಕರಿಗೆ. ಇತಿಹಾಸದಲ್ಲಿ ಅದು ಒಂದು ಹಾಗೆ ಹೋಗ್ಲಿ ನೋಡ್ಬಿಡೋಣ ಅಂದಿದ್ದಾರೆ. ವಿಧಾನಸೌಧದ ಮುಂದೆ ನಿಂತು 120 ಸ್ಥಾನ ಗೆಲ್ತೀನಿ ಅಂತ ಹೇಳಿದಂತೆ 120 ಸ್ಥಾನ ಗೆದ್ದು ತೋರಿಸ್ಲಿ ನೋಡೋಣ. ನಾವೇ ಅವರಿಗೆ ಸಲ್ಯೂಟ್ ಹೊಡೆದು ಸರೆಂಡರ್ ಆಗ್ತೀವಿ. ಇದು ಒಂದು ಆಗ್ಬಿಡ್ಲಿ ನಾಡಲ್ಲಿ. ಚಲುವರಾಯಸ್ವಾಮಿ ಅವರು ಮಾತಿದು. ಮೈತ್ರಿ ಬಿಟ್ಟು ಏಕಾಂಗಿಯಾಗಿ ಬರಲಿ ನೋಡೋಣ ಅಂದಿದ್ದಾರೆ. ಆಪರೇಷನ್ ಕಮಲ ಮಾಡಿದವರೇ ಕುಮಾರಸ್ವಾಮಿ. ಈ ಹಿಂದೆ ನೀವು ಹೇಗೆ ಸಿಎಂ ಆದ್ರಿ ಅಂತ ನೆನಪಿಸ್ಕೊಳ್ಳಿ ಅಂದಿದ್ದಾರೆ. ಕುಮಾರಸ್ವಾಮಿ ಸಂವಿಧಾನಾತ್ಮಕ ಆಯ್ಕೆಯಾದ್ರ? ಸಂವಿಧಾನ ಪ್ರಕಾರ ಆಯ್ಕೆಯಾದವರು ಡಿ.ಕೆ. ಶಿವಕುಮಾರ್. ಹೊಟ್ಟೆ ಕಿಚ್ಚಿನಿಂದ ಡಿ.ಕೆ.ಶಿ ಅವರ ಮೇಲೆ ಆರೋಪ ಮಾಡ್ತಿದ್ದೀರಾ? ಕೇಂದ್ರ ಸಚಿವರಾಗಿ ಏನೇನ್ ಮಾಡಿದ್ದೀರಾ ಗೊತ್ತಿದೆ ಅಂದಿದ್ದಾರೆ. ಇಷ್ಟೊಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡಿದ್ದೀರಲ್ವಾ? ಡಿ.ಕೆ. ಶಿವಕುಮಾರ್ ಅವರನ್ನ ನೋಡಿ ಕಲಿತುಕೊಳ್ಳಿ ನೀವು ಅಂದಿದ್ದಾರೆ ಚಲುವರಾಯಸ್ವಾಮಿ. ಡಿ.ಕೆ. ಶಿವಕುಮಾರ್ ಬೆನ್ನಿಗೆ 136 ಮಂದಿ ಶಾಸಕರಿದ್ದಾರೆ. ನಿಮ್ಮ ಬೆನ್ನಿಗೆ 20 ಮಂದಿಯೂ ಇಲ್ಲ, ಇಷ್ಟು ಮಾತಾಡ್ತೀರಾ ಅಂದಿದ್ದಾರೆ. ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಪಂಥಾಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಸಾಧ್ಯ ಆದರೆ ಬಿಜೆಪಿ ಜೊತೆಗಿನ ಸಖ್ಯವನ್ನು ತೊರೆದು ನೀವು ಸಪ್ರೇಟಾಗಿ ನಿಂತು 120 ಸೀಟ್ ಗೆದ್ದು ತೋರಿಸಿ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ. ಇವರಂಗೆ 28 ಜನ 30 ಜನ 35 ಜನ ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಅವರಿಬ್ಬರು ಹೆಗಲು ಕೊಟ್ಟು ಈ ರಾಜ್ಯದಲ್ಲಿ ಕೋವಿಡ್ ಟೈಮ್ನಿಂದ ಹೋರಾಟ ಮಾಡಿ ಈ ರಾಜ್ಯ ಜನಕ್ಕೆ ಭರವಸೆಯನ್ನ ಮೂಡಿಸಿ, ಬಟ್ ಇವರು ಒಂದು ಸಂವಿಧಾನ, ಒಂದು ಪ್ರಜಾಪ್ರಭುತ್ವದಲ್ಲಿ ಇದೀನಿ ಅನ್ನೋದನ್ನೇ ಮರೆತು ನಾನು ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅಂತ ಹೇಳೋರೆ. ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋಕೆ ನಮ್ಗೆ ಯಾರು ಬರಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋದಕ್ಕೆ ಎಲ್ರಿಗೂ ಬರುತ್ತೆ. ಮಿಸ್ಟರ್ ಕುಮಾರಸ್ವಾಮಿ ಅವರೇ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ, ಮತ್ತು ಇದು ಅತ್ಯಂತ ಮೂರ್ಖತನದ ಪರಮಾವಧಿ, ಅತ್ಯಂತ ಮೂರ್ಖತನದ ಪರಮಾವಧಿ. ನಿಮ್ಮ ನಾಯಕತ್ವ ಎಲ್ಲಿದೆ? 2006ರಲ್ಲಿ ನೀವು ಜನತಾದಳದಿಂದ ಅಧಿಕೃತವಾಗಿ ನಾಯಕನ ಘೋಷಣೆ ಆಗಿದ್ರ ನೀವು? ಡಿ.ಕೆ. ಶಿವಕುಮಾರ್ ಇವರಂಗೆ 28 ಜನ 30 ಜನ 35 ಜನ ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರಾಗಿ